ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಸಂಡೇ ಸ್ಪೆಷಲ್ ಏನಂತ ಹೇಳಿದ್ರೆ ಚಿಕನ್ ಬಿರಿಯಾನಿ ಒಂದು ಒಳ್ಳೆ ಟೇಸ್ಟ್ ಇರುವಂಥ ಒಂದು ಅದ್ಭುತವಾಗಿ ಯಾವ ರೀತಿ ಮಾಡೋದು, ಹಾಗೆಯೇ ತುಂಬ ಟೇಸ್ಟ್ ಇರುತ್ತೆ ಮತ್ತು ಎಷ್ಟು ತಿಂದರೂ ತಿನ್ನಬೇಕು ಅಂತೇಳಿ ಅನಿಸುತ್ತೆ. ಸೊ ನಮಗೆ ಚಿಟ್ ಅಂತ ಹೇಳ್ತೀವಲ್ವ, ಅದು ಹಿಡಿಯೋದಿಲ್ಲ. ಸೊ ಅಷ್ಟೇ ರುಚಿಯಾಗಿರುತ್ತೆ. ಸೊ ತಿನ್ನಬೇಕು ಅಂತ ಹೇಳಿದ್ರೆ ತಿಂತಾನೇ ಇರ್ತೀರ ನೀವು, ಅಷ್ಟು ರುಚಿಯಾಗಿ ಅಷ್ಟೊಂದು ಸ್ವಾದವಾಗಿ ಯಾವ ರೀತಿ ಮಾಡೋದು ಚಿಕನ್ ಬಿರಿಯಾನಿನ ಅಂತೇಳಿ ತಿಳಿಸ್ಕೊಡ್ತೀನಿ. ಇವತ್ತಿನ ಸಂಡೇ ಸ್ಪೆಷಲ್ ಚಿಕನ್ ಬಿರಿಯಾನಿ. ಆಗಿದ್ದರೆ ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ, ತಡ ಮಾಡೋದು ಬೇಡ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮೊದಲಿಗೆ ನಾನಿಲ್ಲಿ ಒಂದು ಅರ್ಧ ಕೆ ಜಿ ಆಗುವಷ್ಟು ಅಕ್ಕಿ ಜೀರಾ ರೈಸ್ನ ತೊಗೊಂಡಿದ್ದೀನಿ. ಅಕ್ಕಿನ ಒಂದು ಅರ್ಧ ಗಂಟೆ ನಾವು ತೊಳೆದ್ಬಿಟ್ಟು ನೀರಲ್ಲಿ ನೆನೆಸಿಟ್ಟಿರಬೇಕು. ಯಾಕೆ ಅಂತ ಹೇಳಿದ್ರೆ ಹುಡಿಯಾಗಿ ಚೆನ್ನಾಗಿ ಉದುರುದ್ರಾಗಿ ಆಗುತ್ತೆ ನೀರಲ್ಲಿ ನೆನೆಸಿಟ್ಟಿರೋದ್ರಿಂದ, ಅದಕ್ಕಾಗಿ ನೆನೆಸಿಟ್ಟಿರಬೇಕು. ನಂತರ ಒಂದು ಮಿಕ್ಸಿ ಜಾರಿಗೆ ಒಂದು ಹಿಡಿ ಆಗೋಷ್ಟು ಹಸಿ ಶುಂಠಿ, ಬೆಳ್ಳುಳ್ಳಿ ಒಂದೆರಡು ಗಡ್ಡೆ, ಒಂದೆರಡು ಚಕ್ಕೆ, ಒಂದೆರಡು ಲವಂಗ, ಒಂದು 5-6 ಹಸಿಮೆಣ್ಸಿನ್ಕಾಯಿ, ಒಂದಿಡಿ ಕೊತ್ತಂಬರಿ ಸೊಪ್ಪು, ಹಾಗೆ ಒಂದಿಡಿ ಪುದೀನ ಸೊಪ್ಪನ್ನು ಹಾಕಿಬಿಟ್ಟು ಚೆನ್ನಾಗಿ ಈ ರೀತಿಯಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಸೊ ಇವಾಗ ನಾನ್ ಸ್ಟಿಕ್ ಆಗಿರೋವಂಥ ಒಂದು ಪಾತ್ರೆನಾದರೂ ತೊಗೊಳ್ಳಿ, ಇಲ್ಲ ದಪ್ಪ ತಳ ಇರೋವಂಥ ಒಂದು ಪಾತ್ರೆನಾದರೂ ತೊಗೊಳ್ಳಿ. ಅದಕ್ಕೆ ಕುಕ್ಕಿಂಗ್ ಆಯಿಲ್ ಎಷ್ಟು ಬೇಕಷ್ಟು ಅಷ್ಟು ನೋಡಿಕೊಂಡು ಚಕ್ಕೆ ಹಾಗೂ ಲವಂಗನ ಹಾಕಿ, ನೆಕ್ಸ್ಟ್ ಪಲಾವ್ ಎಲೆನೂ ಕೂಡ ಹಾಕ್ಕೊಳ್ಳಿ, ಒಳ್ಳೆ ಫ್ಲೇವರ್ ಬರುತ್ತೆ. ಸೊ ಆಮೇಲೆ ಒಂದು 2-3 ಈರುಳ್ಳಿನ ಈ ರೀತಿಯಾಗಿ ಚಿಕ್ಕ ಮಾಡಿ ಕಟ್ ಮಾಡಿ ಹಾಕ್ಕೊಳ್ಳಿ ಚಿಕ್ಕದಾಗಿ. ಸೊ ಹಾಕ್ಬಿಟ್ಟು ಇದನ್ನು ಕೂಡ ಆಯಿಲಲ್ಲೇ ಫ್ರೈ ಮಾಡ್ಕೊಳ್ಳಿ. ಒಂದು 2-3 ಮಿನಿಟ್ಸ್ ಇದು ಆಯಿಲಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈ ರೀತಿಯಾಗಿ. 2 ಮಿನಿಟ್ಸ್ ಆದಮೇಲೆ ನಂತರ ಒಂದು ಟೊಮೊಟೊ ದೊಡ್ಡ ಸೈಜಲ್ಲಿ ಇರೋವಂಥದ್ದು, ಅದನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ. ಸೊ ಇದನ್ನು ಕೂಡ ಒಂದು 2 ಮಿನಿಟ್ಸ್ ಆಯಿಲಲ್ಲೇ ಫ್ರೈ ಮಾಡ್ಕೊಳ್ಳಿ. ಸೊ ಸ್ಟೆಪ್ ಬೈ ಸ್ಟೆಪ್ 1 ಬೈ 1 ಹಾಕೋದ್ರಿಂದ ಬಿರಿಯಾನಿ ಬಹಳ ಒಂದು ಟೇಸ್ಟ್ ಕೊಡುತ್ತೆ. ಸೊ ನಾವು ಒಮ್ಮೆಲೆ ಹಾಕಿದ್ರೆ ಅಷ್ಟು ಚೆನ್ನಾಗಿರೋದಿಲ್ಲ, ಈ ರೀತಿಯಾಗಿ ಮಾಡಿ. ನಂತರ ನಾನು ಒಂದು ಅರ್ಧ ಕೆ ಜಿ ಚಿಕನ್ನ ಈ ರೀತಿಯಾಗಿ ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. 3 ಟೈಮ್ ಇದನ್ನು ಚೆನ್ನಾಗಿ ತೊಳೆದು ಇಟ್ಕೋಬೇಕು. ನಂತರ ಈ ಒಗ್ಗರಣೆಗೆ ಇದನ್ನು ಹಾಕಿ, ಸೊ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದನ್ನು ಕೂಡ. ಸೊ ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಮಾಡಿ 1 ಸ್ಪೂನ್ ಆಗುವಷ್ಟು ಅರಿಶಿನ ಹಾಕ್ಕೊಳ್ಳಿ. ಅರಿಶಿನ ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಕೂಡ ಮಿಕ್ಸ್ ಮಾಡಿ. ಸೊ ಚಿಕನ್ ಬಿರಿಯಾನಿಗೆ ಏನಂತ ಹೇಳಿದ್ರೆ ಸಾಫ್ಟಾಗಿರುತ್ತಲ್ವ ಚಿಕನ್ನು, ಅದನ್ನು ತಂದುಬಿಟ್ಟು ಯೂಸ್ ಮಾಡ್ಕೊಳ್ಳಿ. ಸೊ ತುಂಬ ಚೆನ್ನಾಗಾಗುತ್ತೆ ಚಿಕನ್ ಬಿರಿಯಾನಿ ಅಂತಲೇ ಹೇಳ್ಬೋದು. ನೆಕ್ಸ್ಟು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನ ನೋಡಿಕೊಂಡು ಹಾಕ್ಕೊಳ್ಳಿ. ಇಲ್ಲಿ ನಾನು ಕಲ್ಲುಪ್ಪನ್ನ ಹಾಕಿದ್ದೀನಿ, ಇದನ್ನು ಕೂಡ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಫಸ್ಟಿಗೆ ಉಪ್ಪು ಅರಿಶಿನ ಇದೆಲ್ಲ ಕೂಡ ಇಲ್ಲೇ ಚೆನ್ನಾಗಿ ಚಿಕನ್ಗೆ ಹಿಡಿಬೇಕು, ಆ ರೀತಿಯಾಗಿ ಮಿಕ್ಸ್. ಆಮೇಲೆ ನಾವು ರುಬ್ಬಿಟ್ಟಿರೋಂಥ ಮಸಾಲಾನ ಇದಕ್ಕೆ ಹಾಕಿ ಸ್ವಲ್ಪ ನೀರು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಇದೆಲ್ಲವೂ ಕೂಡ ಇವಾಗ ಮಿಕ್ಸ್ ಮಾಡಿದ ಮೇಲೆ ಒಂದು ಸ್ವಲ್ಪ ಟೈಮ್ ಚೆನ್ನಾಗಿ ಬೇಯಬೇಕು. ಇದು ಉಪ್ಪು ಖಾರ ಅದೆಲ್ಲ ಕೂಡ ಚೆನ್ನಾಗಿ ಚಿಕನ್ಗೆ ಹಿಡಿಬೇಕು, ಅಷ್ಟರ ಮಟ್ಟಿಗೆ ನಾವು ಇದನ್ನು ಬೇಯಿಸ್ಕೋಬೇಕು. ಸೊ ಒಂದು 2-3 ಮಿನಿಟ್ಸ್ ಇದನ್ನು ಕ್ಲೋಸ್ ಮಾಡಿ ಇಟ್ಬಿಡೋಣ. ಸೊ ನಂತರ ಇದನ್ನು 2-3 ಮಿನಿಟ್ಸ್ ಆದಮೇಲೆ ಓಪನ್ ಮಾಡಿ. ಸೊ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಅದು ಬಾಯ್ಲ್ ಆಗಬೇಕು, ಅಲ್ಲಿವರೆಗೂ ನಾವು ಬೇಯಿಸ್ಕೋಬೇಕು. ಸೊ ಬಹಳ ರುಚಿಯಾಗಿರುತ್ತೆ. ಇದೇ ಥರ ನೀವು ಮಾಡಿ ನೋಡಿ ಚಿಕನ್ ಬಿರಿಯಾನಿ, ಮನೆ ಫುಲ್ ಘಮ ಘಮ ಅನ್ನುತ್ತೆ, ಒಂದು ಒಳ್ಳೆ ಟೇಸ್ಟ್ ಇರುತ್ತೆ. ಇದಕ್ಕೆ ನಾನಿವಾಗ ಗರಂ ಮಸಾಲ ಪೌಡರ್ನ 1 ಸ್ಪೂನ್ ಆಗೋವಷ್ಟು ಸೇರಿಸ್ತಾ ಇದ್ದೀನಿ. ಸೇರಿಸ್ಬಿಟ್ಟು ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಇದೆಲ್ಲವೂ ಕೂಡ ಒಂದು ಸ್ವಲ್ಪ ಟೈಮು, ಒಂದು 2-3 ಮಿನಿಟ್ಸು ಚೆನ್ನಾಗಿ ಇವಾಗ ಬೇಯಲಿ. ಮತ್ತೊಮ್ಮೆ ಇದನ್ನು ಕ್ಲೋಸ್ ಮಾಡಿ ಇಟ್ಬಿಡೋಣ. ಸೊ ನೋಡಿ ನಂತರ ಇದಕ್ಕೆ ನಾನು ಇವಾಗ ಏನು ತೊಳೆದಿಟ್ಟಿದ್ವಲ್ವ, ಅಕ್ಕಿನ ನೆನೆಸಿ ಇಟ್ಟಿದ್ವಲ್ವ, ಅದನ್ನು ಈ ಟೈಮಲ್ಲಿ ಪರ್ಫೆಕ್ಟಾಗಿ ಈ ಟೈಮಲ್ಲಿ ಕರೆಕ್ಟಾಗಿ ಸೇರಿಸ್ಕೋಬೇಕು. ಸೊ ಇವಾಗ ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀರು ಎಷ್ಟು ಬೇಕಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಮತ್ತೊಮ್ಮೆ ನೀವು ಸಾಲ್ಟನ್ನ ಬೇಕಿದ್ರೆ ಚೆಕ್ ಮಾಡಿ ಹಾಕಿ. ಸೊ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ನೀರು ಬೇಕಿದ್ರೆ ಹಾಕ್ಕೊಳ್ಳಿ. ಸೊ ಕಮ್ಮಿ ಅನ್ನಿಸ್ತು ಅಂದರೆ ನೀರು ಹಾಕ್ಕೊಳ್ಳಿ. ಆದಷ್ಟು ನೀರಿನ ಪ್ರಮಾಣ ಒಂದು ಸ್ವಲ್ಪ ಕಮ್ಮಿ ಇರಲಿ, ಯಾಕೆಂದರೆ ಲಿಡ್ ಕ್ಲೋಸ್ ಮಾಡಿರ್ತೀವಲ್ವ, ಚೆನ್ನಾಗಿ ಬೇಯುತ್ತೆ ಅನ್ನೋದಕ್ಕೋಸ್ಕರ. ಅದ್ರ ಜೊತೆಗೆ ಅಕ್ಕಿನ ನೆನೆಸಿಟ್ಟಿರ್ತೀವಿ. ಸೊ ಹಾಗಾಗಿ ಸ್ವಲ್ಪ ನೀರಿನ ಪ್ರಮಾಣ ಕಮ್ಮಿ ಇರಲಿ.
ನೋಡಿ ಇವಾಗ ಕಂಪ್ಲೀಟಾಗಿ ಆಗಿದೆ. ಸೊ ಬಹಳ ಚೆನ್ನಾಗಿದೆ, ಬಹಳ ಒಂದೊಳ್ಳೆ ಘಮ ಪರಿಮಳ ಬರ್ತಾಯಿದೆ. ಸೊ ಉದ್ರುದ್ರಾಗಿ ಕೂಡ ಆಗಿದೆ, ನೋಡಿದ್ರಲ್ವಾ. ಸೊ ಬಹಳ ಒಂದು ಟೇಸ್ಟಾಗಿ ಚಿಕನ್ ಬಿರಿಯಾನಿ ರೆಡಿ ಆಯಿತು. ಸೊ ರೆಸ್ಟೋರೆಂಟ್ ಶೈಲಿಯಲ್ಲೇ ಈ ಚಿಕನ್ ಬಿರಿಯಾನಿ ಟೇಸ್ಟು ಇರುತ್ತೆ. ಸೊ ಹಾಗಿದ್ರೆ ನೀವು ಕೂಡ ಮನೇಲಿ ಒಮ್ಮೆ ಟ್ರೈ ಮಾಡಿ ನೋಡಿ. ಸೊ ಬಹಳ ಚೆನ್ನಾಗಿರುತ್ತೆ. ಸಂಡೇ ಸ್ಪೆಷಲ್ ನಮ್ಮ ಮನೇಲಿ ಇವತ್ತು ಚಿಕನ್ ಬಿರಿಯಾನಿ. ಸೊ ನೋಡಿದ್ರಲ್ವ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಎಲ್ರಿಗೂ ಇಷ್ಟ ಆಗಿದರೆ ದಯವಿಟ್ಟು ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಮುಂದಿನ ಒಂದು ರೆಸಿಪಿಯೊಂದಿಗೆ, ಮುಂದಿನ ಒಂದು ವಿಶೇಷವಾದಂಥ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಟೇಕ್ ಕೇರ್ ಎಲ್ರಿಗೂ, ಬಾಯ್.